ಒಂದಿನ ಒಬ್ಬ ವ್ಯಕ್ತಿ ತನ್ನ 2 ವೀಲರಲ್ಲಿ ಬೆಳಗ್ಗೆ ಆಫೀಸಿಗೆ ಹೋಗ್ತಾ ಇರ್ತಾನೆ. ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ 20th ಫ್ಲೋರಿಂದ ಯಾರೋ ಆಮೇಲೆ ಕಸ ಹಾಕ್ತಾರೆ. ಅವನಿಗೆ ಫುಲ್ ಕೋಪ ಬಂದು ಇಳಿದ್ಬಿಟ್ಟು ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವ್ನು ಬೈತಾ ಇದ್ರು ಮೇಲಿರೋನು ಅವನ ಮೇಲೆ ಮತ್ತೆ ಕಸ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವನಿಗೆ ಫುಲ್ ಕೋಪ ಜಾಸ್ತಿ ಆಗುತ್ತೆ. ಜಗಳ ಮಾಡೋದಕ್ಕೆ ಅಂತ ಬಿಲ್ಡಿಂಗ್ ಒಳಗೆ ಹೋಗ್ತಾನೆ. ಕೆಳಗೆ ನೋಡಿದ್ರೆ ಲಿಫ್ಟ್ ಕೂಡ ವರ್ಕ್ ಆಗ್ತಿರೋದಿಲ್ಲ. ಅದೇ ಕೋಪದಲ್ಲಿ ಅವನು ಮೆಟ್ಲು ಹತ್ಕೊಂಡೆ ಮೇಲಕ್ಕೆ ಹೋಗ್ತಾನೆ. 10th ಫ್ಲೋರ್ಗೆ ಹೋಗೋಷ್ಟೊತ್ತಿಗೆ ಅವನಿಗೆ ಫುಲ್ ಸುಸ್ತಾಗುತ್ತೆ. ಆ್ಯಂಡ್ 15th ಫ್ಲೋರ್ ರೀಚ್ ಆಗೋಷ್ಟೊತ್ತಿಗೆ ಉಸಿರೇ ನಿಂತಂಗೆ ಆಗುತ್ತೆ. 2 ನಿಮಿಷ ಕುತ್ಕೊಂಡು ಯೋಚನೆ ಮಾಡ್ತಾನೆ. ಆಲ್ರೆಡಿ ಆಫೀಸಿಗೆ ಹೋಗೋದಕ್ಕೆ ಅರ್ಧ ಗಂಟೆ ಲೇಟ್ ಆಗಿದೆ. ಆ್ಯಂಡ್ ಮೇಲ್ಗಡೆ ಹೋಗಿ ಜಗಳ ಆಡೋಷ್ಟು ಅವನಿಗೆ ಎನರ್ಜಿ ಕೂಡ ಇರೋದಿಲ್ಲ. ಸೊ ಇನ್ನೂ ಮೇಲಕ್ಕೆ ಹೋಗೋದಕ್ಕಿಂತ ಇಳಿದು ಆಫೀಸಿಗೆ ಹೋಗೋದಕ್ಕೆ ಅಂತ ಇಳಿದು ಅವನ ಪಾಡಿಗೆ ಅವ್ನು ಹೋಗ್ತಾನೆ. ನಮ್ಮ ಲೈಫಲ್ಲೂ ಅಷ್ಟೇ, ಕಸ ಹಾಕೋರು, ಕಮೆಂಟ್ ಮಾಡೋರು, ಕಾಲು ಎಳೆಯೋರು ಖಂಡಿತ ಇರ್ತಾರೆ. ಆದರೆ ಅವ್ರಿಗೆಲ್ಲ ನಾವು ರಿಯಾಕ್ಟ್ ಮಾಡ್ತಾ ಆನ್ಸರ್ ಕೊಡ್ತಾ ಕೂತ್ಕೊಂಡ್ರೆ ನಮ್ಮ ಟೈಮ್ ಮತ್ತೆ ಎನರ್ಜಿ ವೇಸ್ಟ್ ಅಷ್ಟೇ. ಅಂಥವ್ರಿಗೆಲ್ಲ ಒಂದೇ ಮಾತು, ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಂದ್ಬಿಟ್ಟು ಮುಂದೆ ಹೋಗ್ತಾ ಇರಿ.